ನಮ್ಮ ಯೂಟ್ಯೂಬ್ ಚಾನೆಲ್ನ ಇವತ್ತಿನ ಈ ಡೀಪ್ ಡೈವ್ ವಿಶ್ಲೇಷಣೆಗೆ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಹೌದು, ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಪರೀಕ್ಷೆಯ ದೃಷ್ಟಿಯಿಂದ ಬಹಳ ಮುಖ್ಯವಾದ ಇಂಗ್ಲಿಷ್ ಸಾಹಿತ್ಯದ ದಿಗ್ಗಜ ನಾಟಕಕಾರ ಬೆನ್ ಜಾನ್ಸನ್ ಬರೆದ ವೋಲ್ಪೋನೆ ನಾಟಕದ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡ್ತಾ ಇದ್ದೀವಿ. ಖಂಡಿತ. ಈ ನಾಟಕ ಕೇವಲ ಒಂದು ಹಾಸ್ಯ ಅಲ್ಲ, ಅದು ಮನುಷ್ಯನ ನೈತಿಕತೆಯ ಪಾಠವನ್ನ ಹೇಗೆ ಹೇಳುತ್ತೆ ಅಂತ ನಾವಿವತ್ತು ಆಳವಾಗಿ ನೋಡೋಣ. ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ವಿದ್ಯಾರ್ಥಿಗಳಿಗೆ ಇದು ಬಹಳ ಹೆಲ್ಪ್ ಆಗುತ್ತೆ. ಹೌದು. ಸೊ ನಮ್ಮ ಮೊದಲನೇ ವಿಭಾಗ ಶುರು ಮಾಡೋಣ. ಇಂಟ್ರೊಡಕ್ಷನ್ ಅಂಡ್ ಬ್ಯಾಕ್ಗ್ರೌಂಡ್ ಆಫ್ ದ ಪ್ಲೇ. ಖಂಡಿತ. ಅಂದ್ರೆ ಈ ನಾಟಕದ ಹಿನ್ನೆಲೆ ಬಂದು 1606ರಲ್ಲಿ ಪ್ರಕಟವಾದ ಬೆನ್ ಜಾನ್ಸನ್ ಅವರ ವೋಲ್ಪೋನೆ ನಾಟಕ. ಇದು ಜಾಕೋಬಿಯನ್ ಕಾಲದ ಒಂದು ವಿಡಂಬನಾತ್ಮಕ ಹಾಸ್ಯ. ಅಂದ್ರೆ ಸೆಟೈರಿಕಲ್ ಕಾಮಿಡಿ ಅಂತ ನಾವು ಇಂಗ್ಲಿಷಲ್ಲಿ ಹೇಳ್ತೀವಿ. ಆ ಕಾಲದಲ್ಲಿ ಸಮಾಜದಲ್ಲಿ ಮೌಲ್ಯಗಳಿಗಿಂತ ಹಣಕ್ಕೆ ಹೇಗೆ ಪ್ರಾಶಸ್ತ್ಯ ನೀಡಲಾಗುತ್ತಿತ್ತು ಅನ್ನೋದನ್ನ ಇದು ಬಹಳ ಚೆನ್ನಾಗಿ ವಿವರಿಸುತ್ತೆ. ಹೌದು, ಮತ್ತು ಆ ಕಾಲಘಟ್ಟನೆ ಹಾಗೇ ಇತ್ತು ಅಲ್ವಾ. ಆಗಷ್ಟೇ ಬಂಡವಾಳಶಾಹಿ ವ್ಯವಸ್ಥೆ ಅಥವಾ ಕ್ಯಾಪಿಟಲಿಸಂ ಲಂಡನ್ನಲ್ಲಿ ಹುಟ್ಕೊಳ್ಳುತ್ತಿದ್ದ ಸಮಯ. ಮನುಷ್ಯನ ಬೆಲೆ ಅವನು ಹೊಂದಿರುವ ಹಣದಿಂದ ನಿರ್ಧಾರ ಆಗ್ತಾ ಇತ್ತು. ನಿಖರವಾಗಿ ಹೇಳಿದ್ರಿ. ಆದ್ರೆ ಜಾನ್ಸನ್ ಬಹಳ ಬುದ್ಧಿವಂತ. ಆತ ಕಥೆಯನ್ನ ನೇರವಾಗಿ ಲಂಡನ್ನಲ್ಲಿ ಇಡಲಿಲ್ಲ. ಬದಲಾಗಿ ಕಥೆಯನ್ನ ಇಟಲಿಯ ವೆನಿಸ್ ನಗರಕ್ಕೆ ಶಿಫ್ಟ್ ಮಾಡಿದ. ಓಹೋ, ವೆನಿಸ್ ನಗರ ಅಂದ್ರೆ ಆ ಕಾಲದ ಇಂಗ್ಲಿಷ್ ಜನರಿಗೆ ವೆನಿಸ್ ಅಂದ್ರೆ ಒಂದು ರೀತಿಯ ಲಾಸ್ ವೇಗಸ್ ಇದ್ದ ಹಾಗೆ ಅಲ್ವಾ? ಹೌದು ಹೌದು. ಅಪಾರ ಸಂಪತ್ತು, ವ್ಯಾಪಾರ, ಐಷಾರಾಮಿ ಜೀವನ ಮತ್ತು ಅದೇ ಮಟ್ಟದ ಭ್ರಷ್ಟಾಚಾರದ ಕೇಂದ್ರ ಅದು. ಲಂಡನ್ನ ಕಥೆಯನ್ನು ವೆನಿಸ್ನ ಹೆಸರಿನಲ್ಲಿ ಹೇಳಿ ಪರೋಕ್ಷವಾಗಿ ತನ್ನದೇ ಸಮಾಜದ ಮುಖಕ್ಕೆ ಕನ್ನಡಿ ಹಿಡಿದ. ಗ್ರೇಟ್. ಈಗ ಪಾತ್ರಗಳ ಬಗ್ಗೆ ನೋಡೋಣ. ಮೇನ್ ಕ್ಯಾರೆಕ್ಟರ್ಸ್. ಈ ನಾಟಕದ ಪಾತ್ರಗಳ ಹೆಸರುಗಳ ಹಿಂದಿರುವ ಮನೋವಿಜ್ಞಾನ ಬಹಳ ಮಜಾವಾಗಿದೆ. ಬೆನ್ ಜಾನ್ಸನ್ ಇಲ್ಲಿ ಒಂದು ರೀತಿಯ ಬೀಸ್ಟ್ ಫೇಬಲ್ ಅಥವಾ ಪ್ರಾಣಿಕಥೆಯ ತಂತ್ರವನ್ನು ಬಳಸಿದ್ದಾನೆ. ಅಂದ್ರೆ ಪ್ರತಿಯೊಂದು ಪಾತ್ರದ ಹೆಸರು ಇಟಾಲಿಯನ್ ಭಾಷೆಯಲ್ಲಿ ಪ್ರಾಣಿಗಳನ್ನು ಸೂಚಿಸುತ್ತೆ ಅಲ್ವಾ? ವೀಕ್ಷಕರು ಇಲ್ಲಿ ಗಮನಿಸಬೇಕು, ಮುಖ್ಯ ಪಾತ್ರ ವೋಲ್ಪೋನೆ ಅಂದ್ರೆ ನರಿ. ಎಕ್ಸಾಕ್ಟ್ಲಿ. ನರಿ ಯಾವಾಗಲೂ ತನ್ನ ಕುತಂತ್ರ ಮತ್ತು ಮೋಸಕ್ಕೆ ಹೆಸರಾದದ್ದು. ಇನ್ನು ಅವನ ಆಪ್ತ ಸೇವಕನ ಹೆಸರು ಮೋಸ್ಕಾ ಅಂದ್ರೆ ನೊಣ. ಪರಾವಲಂಬಿ ಜೀವಿ. ಹೌದು, ನೊಣ ಯಾವಾಗಲೂ ಬೇರೆಯವರ ಮೇಲೆ ಕೂತು ರಕ್ತ ಹೀರುವ ಪರಾವಲಂಬಿ. ಆಮೇಲೆ ಆ 3 ದುರಾಸೆ ವ್ಯಕ್ತಿಗಳು ಬರ್ತಾರಲ್ಲ, ಅವರ ಹೆಸರುಗಳು ಕೂಡ ಸಾಂಕೇತಿಕವಾಗಿವೆ. ಹೌದು. ವೊಲ್ಟೋರ್ ಅಂದ್ರೆ ರಣಹದ್ದು, ಕಾರ್ಬಾಚಿಯೋ ಅಂದ್ರೆ ವಯಸ್ಸಾದ ಕಾಗೆ, ಮತ್ತು ಕಾರ್ವಿನೋ ಎಂದ್ರೆ ಹೊಟ್ಟೆ ಕಿಚ್ಚುಪಡುವ ಇನ್ನೊಂದು ಜಾತಿಯ ಕಾಗೆ. ಅಂದ್ರೆ ಇವರೆಲ್ಲರೂ ನರಿಯ ಸುತ್ತಲೂ ತಿರುಗಾಡ್ತಾ ಅದು ಯಾವಾಗ ಸಾಯುತ್ತೆ, ಅದರ ಮಾಂಸವನ್ನು ಯಾವಾಗ ತಿನ್ಬೋದು ಅಂತ ಕಾಯುತ್ತಿರುವ ಸ್ಕ್ಯಾವೆಂಜರ್ಸ್, ಹೆಣ ತಿನ್ನುವ ಹಕ್ಕಿಗಳು. ಅದ್ಭುತವಾದ ಹೋಲಿಕೆ. ಮತ್ತೆ ಈ ಕಥೆಯಲ್ಲಿ ಒಳ್ಳೆಯವರೇ ಇಲ್ವಾ ಅಂದ್ರೆ ಇದಾರೆ. ಸಿರಿಯಾ ಮತ್ತು ಬುನಾರಿಯೋ ಇವರಿಬ್ಬರು ಇಡೀ ನಾಟಕದಲ್ಲಿ ಶುದ್ಧತೆ ಮತ್ತು ನೈತಿಕತೆಯ ಸಂಕೇತ. ಖಂಡಿತ. ಈಗ ನಾವು ನೇರವಾಗಿ ಕಥೆಯ ಒಳಗೆ ಹೋಗೋಣ. ಆಕ್ಟ್ 1 ಸಮ್ಮರಿ. ಕಥೆ ಶುರುವಾಗೋದೇ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ವೋಲ್ಪೋನೆ ತನ್ನ ದಿನವನ್ನು ಶುರು ಮಾಡುವುದೇ ತನ್ನ ಬಂಗಾರದ ನಾಣ್ಯಗಳಿಗೆ ನಮಸ್ಕಾರ ಮಾಡುವ ಮೂಲಕ ಅಲ್ವಾ? ಹೌದು. ಅವನು ಸೂರ್ಯನನ್ನ ಪೂಜಿಸುವುದಿಲ್ಲ, ಬದಲಾಗಿ ತನ್ನ ಚಿನ್ನದ ರಾಶಿಗೆ ದೈವತ್ವವನ್ನು ಆರೋಪಿಸ್ತಾನೆ. ಆತನಿಗೆ ದುಡ್ಡೇ ದೇವರು. ಆತ ವೆನಿಸ್ನ ಅತ್ಯಂತ ಶ್ರೀಮಂತ, ಆದ್ರೆ ಹೆಂಡತಿ ಮಕ್ಕಳಿಲ್ಲದ ಒಂಟಿ ವ್ಯಕ್ತಿ. ಅರೆ, ಇಷ್ಟೊಂದು ಬುದ್ಧಿವಂತನಾಗಿರುವ ಶ್ರೀಮಂತನಾಗಿರುವ ವ್ಯಕ್ತಿ ಯಾಕೆ ಕಾಯಿಲೆ ಬಂದಿದೆ ಅಂತ ಸುಳ್ಳು ನಾಟಕ ಆಡ್ಬೇಕು? ಅದೇ ನೋಡಿ, ನೈತಿಕತೆ ಇಲ್ಲದ ಬುದ್ಧಿವಂತಿಕೆ ಮತ್ತು ಹಣದ ಗೀಳು ಮನುಷ್ಯನನ್ನ ಹೇಗೆ ನಾಶ ಮಾಡುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಇದು ಕೇವಲ ಸಂಪತ್ತಿನ ಆಸೆ ಅಲ್ಲ, ಇದೊಂದು ಮಾನಸಿಕ ಕಾಯಿಲೆ. ಒಂಥರ ವಿಕೃತಿ ಅಲ್ವಾ? ಎಕ್ಸಾಕ್ಟ್ಲಿ. ಆಸ್ತಿಗಾಗಿ ಜನ ಬಂದು ನಾಯಿಯಂತೆ ತನ್ನ ಕಾಲು ಬೀಳೋದನ್ನ ನೋಡಿ ಆನಂದಿಸುವುದರಲ್ಲಿ ಅವನಿಗೊಂದು ಪೈಶಾಚಿಕ ಖುಷಿಯಿದೆ. ತನ್ನ ಹಾಸಿಗೆಯ ಹತ್ತಿರ ಬರುವ ಆ 3 ದುರಾಸೆಯ ಹಕ್ಕಿಗಳನ್ನು, ವೋಲ್ಟೋರ್, ಕಾರ್ಬಾಚಿಯೋ, ಕಾರ್ವಿನೋ ಅವರನ್ನು ಮ್ಯಾನಿಪ್ಯುಲೇಟ್ ಮಾಡುವ ಕೆಲಸ ಮೋಸ್ಕಾನದ್ದು. ಹೌದು. ವಕೀಲನಾಗಿರುವ ವೋಲ್ಟೋರ್ ಒಂದು ಬೆಲೆ ಬಾಳುವ ಪುರಾತನ ತಟ್ಟಿಯನ್ನು ತರ್ತಾನೆ. ಆಮೇಲೆ ಮುದುಕ ಕಾರ್ಬಾಚಿಯೋ ಬರ್ತಾನೆ. ಆ ಕಾರ್ಬಾಚಿಯೋ ತರೋದು ಒಂದು ನಕಲಿ ಔಷಧ ಅಥವಾ ವಿಷ. ಮೋಸ್ಕಾ ಅವನಿಗೆ ಕಿವಿಯೂದುತ್ತಾನೆ, ನೀವು ನಿಮ್ಮ ಸ್ವಂತ ಮಗ ಬೊನಾರಿಯೋನನ್ನೇ ಆಸ್ತಿಯಿಂದ ಹೊರಹಾಕಿ ಆಸ್ತಿಯನ್ನು ವೋಲ್ಪೋನೆ ಹೆಸರಿಗೆ ಬರೆಯಿರಿ. ಆಗ ಅವನು ಸತ್ತಾಗ ಅವನ ಇಡೀ ಆಸ್ತಿ ನಿಮ್ಗೆ ಸಿಗುತ್ತೆ ಅಂತ ನಂಬಿಸ್ತಾನೆ. ಛೇ, ದುರಾಸೆಗೆ ಬಿದ್ದ ಮನುಷ್ಯ ತನ್ನ ಸ್ವಂತ ಮಗನಿಗೆ ಮೋಸ ಮಾಡೋಕ್ಕೂ ರೆಡಿಯಾಗ್ತಾನೆ. ಆಮೇಲೆ ಕಾರ್ವಿನೋ ಬಂದು ಒಂದು ಬೆಲೆ ಬಾಳುವ ಮುತ್ತನ್ನು ಕೊಡ್ತಾನೆ. ಪ್ರತಿಯೊಬ್ಬರಿಗೂ ಆಸ್ತಿ ತಮ್ಗೆ ಸಿಗುತ್ತೆ ಅನ್ನೋ ಭ್ರಮೆ.
ಹೌದು, ಇಲ್ಲಿ ಮನುಷ್ಯನ ದುರಾಸೆ ಅವನ ವಿವೇಚನೆಯನ್ನು ಹೇಗೆ ಸಂಪೂರ್ಣವಾಗಿ ನಾಶ ಮಾಡುತ್ತೆ ಅನ್ನೋದನ್ನ ವಿದ್ಯಾರ್ಥಿಗಳು ಎಕ್ಸಾಮ್ನಲ್ಲಿ ಮುಖ್ಯವಾಗಿ ಬರಿಬೇಕು. ಆ? ಹೌದು, ವೊಲ್ಪೋನೆಗೆ ದಿನಪೂರ್ತಿ ಹಾಸಿಗೆಯಲ್ಲೇ ಮಲಗಿ ಬೇಸರವಾಗಿ ಬೀದಿ ಜಾದುಗಾರನ ಅಂದ್ರೆ ಮೌಂಟಬ್ಯಾಂಕ್ ವೇಷ ಧರಿಸಿ ಹೊರಬರ್ತಾನೆ. ಈ ಮೌಂಟಬ್ಯಾಂಕ್ ಅಂದ್ರೆ ಆ ಕಾಲದಲ್ಲಿ ಬೀದಿಯಲ್ಲಿ ನಿಂತು ನಕಲಿ ಔಷಧಿಗಳನ್ನು ಮಾರ್ತಿದ್ದ ವಂಚಕರು. ಅಲ್ಲಿ ಅವನು ಆ ಕಾರ್ವಿನೋನ ಹೆಂಡತಿ ಸೀಲಿಯಾನ್ನು ನೋಡ್ತಾನೆ ಅಲ್ವಾ? ಹೌದು, ಅವಳ ಸೌಂದರ್ಯಕ್ಕೆ ಹುಚ್ಚಿನಾಗ್ತಾನೆ. ಇಲ್ಲಿ ಕೇವಲ ಹಣದಾಸೆ ಅಷ್ಟೇ ಅಲ್ಲ, ಕಾಮವೂ ಜೊತೆಯಾಗುತ್ತೆ. ಕಾರ್ವಿನೋ ತನ್ನ ಹೆಂಡತಿಯನ್ನು ಮನೆಯಿಂದ ಹೊರಗೆ ಬಿಡದಷ್ಟು ಅನುಮಾನದ ಸ್ವಭಾವದವನು. ಆಮೇಲೆ ಮಾಸ್ಕಾ ಮತ್ತೆ ಎಂಟ್ರಿ ಕೊಡ್ತಾನೆ. ಅವನು ನೇರವಾಗಿ ಕಾರ್ವಿನೋ ಬಳಿ ಹೋಗಿ ಒಂದು ಸುಳ್ಳು ಕಥೆ ಕಟ್ತಾನೆ. ಹೌದು, ವೊಲ್ಪೋನೆ ಆರೋಗ್ಯ ಸುಧಾರಿಸಬೇಕು ಅಂದ್ರೆ ಯಾವ್ದಾದ್ರೂ ಸುಂದರವಾದ ಯುವತಿ ಬಂದು ಅವನ ಪಕ್ಕ ಮಲಗಬೇಕು, ಯಾರು ಕಳಿಸ್ತಾರೋ ಅವರಿಗೆ ಆಸ್ತಿ ಸಿಗುತ್ತೆ ಅಂತ ನಂಬಿಸ್ತಾನೆ. ಇದೊಂದು ಶಾಕಿಂಗ್ ಡೆವಲಪ್ಮೆಂಟ್. ಹಣದಾಸೆಗೆ ಬಿದ್ದ ಮನುಷ್ಯ ತನ್ನ ಕುಟುಂಬದ ಮರ್ಯಾದೆಯನ್ನು ಹೇಗೆ ಕಸದ ಬುಟ್ಟಿಗೆ ಎಸೆಯುತ್ತಾನೆ ಎನ್ನುವುದಕ್ಕೆ ಇದೊಂದು ಜ್ವಲಂತ ಉದಾಹರಣೆ. ಕಾರ್ವಿನೋ ತನ್ನ ಸ್ವಂತ ಹೆಂಡತಿಯನ್ನೇ ಆ ಮುದುಕನ ಬಳಿ ಕಳುಹಿಸಲು ಒಪ್ಪಿಕೊಳ್ಳುತ್ತಾನೆ. ದುರಾಸೆ ಮನುಷ್ಯನ ಹೃದಯವನ್ನೇ ಕುರುಡಾಗಿಸುತ್ತೆ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ. ಮುಂದಿನ ದೃಶ್ಯದಲ್ಲಿ ಕಥೆ ತನ್ನ ತುದಿಗೆ ತಲುಪುತ್ತೆ. ಆಕ್ಟ್ 3 ಸಮರಿ. ನಾಟಕದ ಅತ್ಯಂತ ರೋಚಕ ಘಟ್ಟ ಶುರುವಾಗುವುದೇ ಇಲ್ಲಿ. ಸೀಲಿಯಾನು ಕಾರ್ವಿನೋ ಬಲವಂತವಾಗಿ ವೊಲ್ಪೋನೆನ ಮನೆಗೆ ಕರೆತರ್ತಾನೆ. ಹೌದು, ಆಕೆಯನ್ನು ಅಲ್ಲಿಯೇ ಬಿಟ್ಟು ಆಸ್ತಿಯ ಕನಸು ಕಾಣುತ್ತಾ ಹೊರಡ್ತಾನೆ. ಕೋಣೆಯಲ್ಲಿ ಒಂಟಿಯಾದ ತಕ್ಷಣ ವೊಲ್ಪೋನೆ ತನ್ನ ಕಾಯಿಲೆನ ನಾಟಕವನ್ನು ಬಿಟ್ಟು ಎದ್ದು ನಿಲ್ಲುತ್ತಾನೆ. ಆಕೆಗೆ ತನ್ನ ಸಂಪತ್ತಿನ ಆಸೆ ತೋರಿಸಿ ವಶಪಡಿಸಲು ಯತ್ನಿಸುತ್ತಾನೆ. ಆದರೆ ಸೀಲಿಯಾ ಅದಕ್ಕೆ ಒಪ್ಪುವುದಿಲ್ಲ. ತನ್ನ ಶೀಲವೇ ತನಗೆ ಮುಖ್ಯ ಅಂತ ನಿರಾಕರಿಸುತ್ತಾಳೆ. ಆಗ ಅವನು ಬಲವಂತ ಮಾಡಲು ಮುಂದಾದಾಗ ಆ ಕಾರ್ಬಾಚಿಯೋನ ಮಗ ಬೊನಾರಿಯೋ ಬಂದು ಅವಳನ್ನು ರಕ್ಷಿಸುತ್ತಾನೆ. ಬೊನಾರಿಯೋ ಬಂದು ಮೋಸ್ಕಾನಿಗೆ ಗಾಯ ಮಾಡಿ ಸೀಲಿಯಾಳನ್ನ ಕರ್ಕೊಂಡು ಹೋಗ್ತಾನೆ. ನಮಗನಿಸ್ತೆ, ಅಬ್ಬಾ, ಫೈನಲಿ ಒಳ್ಳೆಯತನಕ್ಕೆ ಜಯ ಸಿಕ್ತು ಅಂತ. ಆದ್ರೆ ಕದೆ ಅಲ್ಲಿಗೆ ಸುಖಾಂತ್ಯ ಕಾಣಲ್ಲ. ಹೌದು, ಈ ಘಟನೆ ನೇರವಾಗಿ ನ್ಯಾಯಾಲಯದ ಮೆಟ್ಟಿಲೇ ಇರುತ್ತೆ. ಅಲ್ಲಿ ಭ್ರಷ್ಟ ಸಮಾಜದ ನಿಜವಾದ ಮುಖವಾಡ ಕಳಚುತ್ತೆ. ಕೋರ್ಟ್ನಲ್ಲಿ ಮೋಸ್ಕಾ ಮತ್ತು ವೊಲ್ಟೋರ್ ಸೇರಿಕೊಂಡು ಇಡೀ ಕಥೆಯನ್ನ ತಲೆಕೆಳಗೆ ಮಾಡ್ತಾರೆ. ಅಡ್ಲೆ ಕಂಪ್ಲೀಟ್ ಉಲ್ಟಾ ಹೊಡಿತಾರಾ? ಹೌದು, ಒಳ್ಳೆಯವರಾದ ಸೀಲಿಯಾ ಮತ್ತು ಬೊನಾರಿಯೋ ಅವರೇ ತಪ್ಪು ಮಾಡಿದ್ದಾರೆ, ಅವರಿಬ್ಬರ ನಡುವೆ ಅನೈತಿಕ ಸಂಬಂಧವಿದೆ ಅಂತ ನ್ಯಾಯಾಧೀಶರ ಮುಂದೆನೇ ಸುಳ್ಳುವಾದ ಮಂಡಿಸ್ತಾರೆ. ಅಯ್ಯೋ, ಎಂಥ ಅನ್ಯಾಯ! ವಕೀಲ ವೋಲ್ಟೋರ್ನ ಸುಳ್ಳುವಾದ, ಕಾರ್ವಿನೋನ ನಾಟಕ ಎಲ್ಲವೂ ಸೇರಿ ನ್ಯಾಯಾಧೀಶರನ್ನೇ ದಾರಿ ತಪ್ಪಿಸ್ತವೆ. ಅಂತಿಮವಾಗಿ ಮುಗ್ಧರಾದ ಸೀಲಿಯಾ ಮತ್ತು ಬೊನಾರಿಯೋ ಜೈಲ್ಪಾಲಾಗ್ತಾರೆ. ವೊಲ್ಪೋನೆ ಮತ್ತು ಮೋಸ್ಕಾಗೆ ಜಯ ಸಿಗುತ್ತೆ. ಭ್ರಷ್ಟ ಸಮಾಜದಲ್ಲಿ ಸತ್ಯ ಹೇಗೆ ಸೋಲುತ್ತದೆ ಎಂಬುದನ್ನ ಸ್ಟೂಡೆಂಟ್ಸ್ ಇಲ್ಲಿ ವಿವರಿಸಬೇಕು. ಖಂಡಿತ. ಈಗ ಮುಂದಿನ ಭಾಗ ನೋಡೋಣ. ಆಕ್ಟ್ 4 ಸಮರಿ. ಈ ಜಯದಿಂದ ವೋಲ್ಪೋನ್ ಸುಮ್ನಾಗ್ಬೇಕಿತ್ತು ಅಲ್ವಾ? ಸುಮ್ನಿರಲ್ಲ. ದುರಾಸೆ ಮತ್ತು ಅಹಂಕಾರ ಮನುಷ್ಯನಿಗೆ ನೆಮ್ಮದಿಯಿಂದ ಇರಲು ಬಿಡಲ್ಲ. ವೊಲ್ಪೋನೆ ಜನರ ಪ್ರತಿಕ್ರಿಯೆ ನೋಡಲು ತಾನು ನಿಜವಾಗಿಯೂ ಸತ್ತೋಗಿದ್ದೇನೆ ಅಂತ ಸುಳ್ಳು ಸುದ್ದಿ ಹಬ್ಬಿಸ್ತಾನೆ. ಇದು ಒಂಥರ ತನ್ನ ತೋಡಿದ ಗುಂಡಿಗೆ ತಾನೇ ಬೀಳೋದಲ್ವಾ? ಎಕ್ಸಾಕ್ಟ್ಲಿ. ಯಾಕೆಂದ್ರೆ ಅಲ್ಲಿಯವರೆಗೆ ಕೇವಲ ವೊಲ್ಪೋನೆಯನ ನೆರಳಿಲಿದ್ದ ಮೋಸ್ಕಾ ಈ ಅವಕಾಶವನ್ನು ಬಳಸ್ಕೊಂಡು ಆಸ್ತಿಯೆಲ್ಲ ತನ್ನದೇ ಅಂತ ಅಧಿಕೃತವಾಗಿ ಘೋಷಣೆಸ್ಕೊಳ್ತಾನೆ. ಓಹೋ, ಅಂದ್ರೆ ಸೇವಕನಿಗೂ ದುರಾಸೆ ಅಂಟ್ಕೊಳ್ಳುತ್ತೆ. ವೊಲ್ಪೋನೆನ್ನ ಮೋಸದ ಆಟ ಅವನ ಕೈಯೇ ಮೀರಿ ಹೋಗುತ್ತೆ. ಹೌದು, ಮೋಸ್ಕಾ ಹೊಸ ಶ್ರೀಮಂತನಾಗಿ ಮೆರೆಯಲು ಶುರು ಮಾಡ್ತಾನೆ. ಆ 3 ಆಸ್ತಿಗಾಗಿ ಕಾಯುತ್ತಿದ್ದವರು ಬಂದು ನೋಡಿದಾಗ ಆಸ್ತಿ ಮೋಸ್ಕಾನ ಪಾಲಾಗಿದೆ ಅಂತ ಗೊತ್ತಾಗಿ ಹುಚ್ಚರಾಗ್ತಾರೆ. ಹೌದು. ಈಗ ಕೊನೆಯ ಅಂಕಕ್ಕೆ ಬರೋಣ. ಆಕ್ಟ್ 5 ಸಮರಿ. ಕಥೆಯ ಕ್ಲೈಮ್ಯಾಕ್ಸ್ ಇದು. ಇಲ್ಲಿ ವೊಲ್ಪೋನೆಗೆ ತನ್ನದೇ ಬಲೆ ತನಗುರುಳಾಗುತ್ತಿರುವುದು ಅರಿವಾಗುತ್ತೆ. ಅವನು ಮೋಸ್ಕಾನ ಬಳಿ ತನ್ನ ಅಧಿಕಾರವನ್ನು ಮರಳಿ ಕೇಳಿದಾಗ ಮೋಸ್ಕಾ ಖಡಕ್ಕಾಗಿ ನಿರಾಕರಿಸ್ತಾನೆ. ಹೌದಾ? ಅಂದ್ರೆ ನೀನು ಸತ್ತಿದ್ಯಾ ಅಂತ ಜಗತ್ತಿಗೆ ಗೊತ್ತು, ವಾಪಸ್ ಬಂದ್ರೆ ಜೈಲಿಗೆ ಹಾಕ್ತಾರೆ ಅಂತ ಬೆದರಿಸ್ತಾನಾ? ಹೌದು. ಆಗ ವೊಲ್ಪೋನೆನ ಅಹಂಕಾರ ಕೆರಳುತ್ತೆ. ತನ್ನ ಆಸ್ತಿಯನ್ನು ತನ್ನ ಸೇವಕ ಅನುಭವಿಸುವುದನ್ನು ಅವನಿಂದ ಒಪ್ಕೊಳ್ಳೋಕೆ ಆಗಲ್ಲ. ಹಾಗಾಗಿ ನ್ಯಾಯಾಲಯದಲ್ಲಿ ಎಲ್ಲರೂ ಸೇರಿರುವಾಗ ವೊಲ್ಪೋನೆ ತನ್ನ ವೇಷ ಕಳಚಿ ಸತ್ಯವನ್ನು ಬಾಯಿಬಿಡುತ್ತಾನೆ ಅಲ್ವಾ? ಹೌದು, ಎಲ್ಲ ಮೋಸವೂ ಬಯಲಾಗುತ್ತೆ. ಆಗ ನ್ಯಾಯಾಧೀಶರು ಅತ್ಯಂತ ಕಠಿಣವಾದ ಶಿಕ್ಷೆಗಳನ್ನು ಕೊಡ್ತಾರೆ. ವೊಲ್ಪೋನೆನ ಇಡೀ ಆಸ್ತಿ ಮುಟ್ಟುಗೋಲಾಗುತ್ತೆ. ಅವನನ್ನು ಕತ್ತಲ ಕೋಣೆಯಲ್ಲಿ ಸಂಕೋಲೆ ಹಾಕಿ ಜೈಲಿನಲ್ಲಿಡ್ತಾರೆ. ಸರಿಯಾದ ಶಿಕ್ಷೆ. ಮತ್ತೆ ಮೋಸ್ಕಾನಿಗೆ? ಮೋಸ್ಕಾನನ್ನು ಹಡಗಿನಲ್ಲಿ ಗುಲಾಮನನ್ನಾಗಿ ಗ್ಯಾಲಿ ಸ್ಲೇವ್ ಆಗಿ ದುಡಿಯಲು ಕಳಿಸಲಾಗುತ್ತೆ. ವೋಲ್ಟೋರ್ನ ವಕೀಲ ವೃತ್ತಿಯನ್ನು ಕಸಿದು ನಾಡಗಡಿ ಪಾರು ಮಾಡ್ತಾರೆ. ಮುದುಕ ಕಾರ್ಬಾಚಿಯೋನ ಇಡೀ ಆಸ್ತಿಯನ್ನು ಅವನ ಮಗನಿಗೆ ಕೊಟ್ಟು ಅವನನ್ನು ಮಠಕ್ಕೆ ಸೇರಿಸ್ತಾರೆ. ಮತ್ತು ಆ ಕಾರ್ವಿನೋ? ಅವನನ್ನು ಕತ್ತೆಯ ಮೇಲೆ ಕೂರಿಸಿ ಇಡೀ ವೆನಿಸ್ ನಗರದಲ್ಲಿ ಮೆರವಣಿಗೆ ಮಾಡಿ ಅವಮಾನಿಸಲಾಗುತ್ತೆ. ಅಬ್ಬಾ,
ಕೊನೆಯಲ್ಲಿ ಸತ್ಯ ಮತ್ತು ನ್ಯಾಯಕ್ಕೆ ಜಯ ಸಿಗುತ್ತೆ. ಕೆಟ್ಟದಕ್ಕೆ ಶಿಕ್ಷೆ, ಕಟ್ಟಿಟ್ಟ ಬುತ್ತಿ ಎನ್ನುವ ಕ್ಲಾಸಿಕಲ್ ನೈತಿಕತೆಯನ್ನು ಜಾನ್ಸನ್ ಇಲ್ಲಿ ಸ್ಥಾಪಿಸ್ತಾರೆ. ಈಗ ನಾವು ಅಂತಿಮ ಭಾಗಕ್ಕೆ ಬರೋಣ. ಥೀಮ್ಸ್, ಕ್ರಿಟಿಕಲ್ ಅಪ್ರಿಸಿಯೇಷನ್ ಅಂಡ್ ಕನ್ಕ್ಲೂಷನ್. ಖಂಡಿತ. ಪರೀಕ್ಷಾ ದೃಷ್ಟಿಯಿಂದ ಈ ವಿಷಯಗಳು ಬಹಳ ಮುಖ್ಯ. ಮೊದಲನೇದು ಗ್ರೀಡ್, ಅಂದರೆ ದುರಾಸೆ. ಇಡೀ ನಾಟಕದ ಮೂಲವಸ್ತುವೇ ಇದು. ಪ್ರತಿಯೊಂದು ಪಾತ್ರವೂ ಹಣದ ಬೆನ್ನೇರಿ ಹೇಗೆ ನಾಶವಾಗ್ತಾರೆ ಅನ್ನೋದನ್ನ ನಾವು ನೋಡ್ದೆವು. ಹೌದು. ಎರಡನೆಯದು ಡಿಸೆಪ್ಷನ್ ಅಥವಾ ಮೋಸ. ತಾನು ಸಾಯುತ್ತಿದ್ದೇನೆ ಅಂತ ಒಬ್ಬ ನಾಟಕ ಮಾಡಿದ್ರೆ, ಉಳಿದವರು ತಾವು ಹಿತೈಷಿಗಳು ಅಂತ ನಾಟಕ ಮಾಡ್ತಾರೆ. ಆಮೇಲೆ ಕರಪ್ಷನ್ ಆಫ್ ಸೊಸೈಟಿ, ಸಮಾಜದ ಭ್ರಷ್ಟಾಚಾರ. ಕೇವಲ ವ್ಯಕ್ತಿಯಲ್ಲ, ನ್ಯಾಯಾಲಯ, ವಕೀಲರು, ವ್ಯಾಪಾರಿಗಳು ಎಲ್ಲರೂ ಹೇಗೆ ಭ್ರಷ್ಟರಾಗಿದ್ದಾರೆ ಅಂತ ಜಾನ್ಸನ್ ತೋರಿಸಿದ್ದಾರೆ. ಮತ್ತು ಅಪಿಯರೆನ್ಸ್ ವರ್ಸಸ್ ರಿಯಾಲಿಟಿ, ತೋರಿಕೆ ಮತ್ತು ನೈಜತೆ. ಹೊರಗಡೆ ಕಾಣುವ ಮುಖವಾಡಗಳಿಗೂ ಒಳಗಿರುವ ವಿಕೃತ ಮನಸ್ಸಿಗೂ ಇರುವ ವ್ಯತ್ಯಾಸ. ಕನ್ಕ್ಲೂಷನಲ್ಲಿ ಸ್ಟೂಡೆಂಟ್ಸ್ ಬರಿಬೇಕು ಏನಂದ್ರೆ, ಬೆನ್ ಜಾನ್ಸನ್ ಅವರ ವುಲ್ಪೋನೆ ಇಂಗ್ಲಿಷ್ ಸಾಹಿತ್ಯದ ಅತ್ಯುತ್ತಮ ವಿಡಂಬನಾತ್ಮಕ ಹಾಸ್ಯ ನಾಟಕ. ಹಣಕ್ಕಿಂತ ಪ್ರಾಮಾಣಿಕತೆ ಮತ್ತು ನೈತಿಕತೆ ಹೆಚ್ಚು ಮೌಲ್ಯಯುತವಾದದ್ದು ಎನ್ನುವ ಬಲವಾದ ಸಂದೇಶವನ್ನು ಈ ಕೃತಿ ನೀಡುತ್ತೆ. ನಿಖರವಾಗಿ 4 ಶತಮಾನಗಳ ಹಿಂದಿನ ಕಥೆ ಮುಗಿದಿರಬಹುದು, ಆದರೆ ಇಂದಿನ ನಮ್ಮ ಸಮಾಜವನ್ನು ಒಮ್ಮೆ ಕಣ್ಣು ತೆರೆದು ನೋಡಿಕೊಳ್ಳೋಣ. ಇಂದಿಗೂ ಕೂಡ ಸಂಪತ್ತಿನ ಬೆನ್ನೇರಿ ನೈತಿಕತೆಯನ್ನು ಮರೆತು ತಮ್ಮವರನ್ನೇ ವಂಚಿಸುವ ಎಷ್ಟೋ ವೋಲ್ಪೋನೆಗಳು ಮತ್ತು ಮೊಸ್ಕಗಳು ನಿಮ್ಮ ಸುತ್ತಮುತ್ತಲೂ ಇಲ್ವೇ? ಕೇವಲ ಹಣಕ್ಕಾಗಿ ಸಂಬಂಧಗಳನ್ನು ಕಳೆದುಕೊಳ್ಳುತ್ತಿರುವ ಉದಾಹರಣೆಗಳನ್ನು ನಾವು ನಿತ್ಯ ನೋಡ್ತಿಲ್ವೇ? ಯೋಚನೆ ಮಾಡಿ. ಖಂಡಿತ ಯೋಚಿಸಬೇಕಾದ ವಿಷಯ. ಇಷ್ಟೊಂದು ಆಳವಾದ ಮತ್ತು ಪರೀಕ್ಷೆಗೆ ಉಪಯುಕ್ತವಾದ ಮಾಹಿತಿಯನ್ನು ಒದಗಿಸುವ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ವೀಕ್ಷಕರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಹೌದು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಆಸಕ್ತಿದಾಯಕ ಡೀಪ್ ಡೈವ್ನೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು. Hey, I'm Ben Johnson. If you find this explanation helpful, kindly subscribe to this YouTube channel for more English literature and literary theory lectures. Jai RCB.